ಬಿಗ್ ಬಾಸ್ ಕಾರ್ಯಕ್ರಮ ಹೋಸ್ಟ್ ನಟ ಕಿಚ್ಚ ಸುದೀಪ್ ಬರಿಗಾಲಿನಲ್ಲಿ ವೇದಿಕೆಗೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದನ್ನು ಕಂಡು ಅಭಿಮಾನಿಗಳಲ್ಲಿ ನಾನಾ ಪ್ರಶ್ನೆ ಮೂಡಿದೆ. ನವರಾತ್ರಿ ಹಿನ್ನೆಲೆ ಕಿಚ್ಚ ವ್ರತ ಕೈಗೊಂಡಿದ್ದಾರಾ ಎನ್ನುವ ಚರ್ಚೆ ಇದೀಗ ಜೋರಾಗಿದೆ. ಬಿಗ್ ಬಾಸ್ ನೋಡುವ ಪ್ರೇಕ್ಷಕರು ಕಾಯೋದು ಶನಿವಾರ ಭಾನುವಾರದ ಎಪಿಸೋಡ್ಗೆ. ಕಿಚ್ಚ ಮಾತು ಕೇಳಲು ಅನೇಕರು ಬಿಗ್ ಬಾಸ್ ನೋಡ್ತಾರೆ. 10 ಸೀಸನ್ ಬಿಗ್ ಬಾಸ್ ಹೋಸ್ಟ್ ಮಾಡಿದ ಸುದೀಪ್ 11ನೇ ಸೀಸನ್ನ ವಾರದ ಕತೆ ಕಿಚ್ಚನ ಜೊತೆಯ ಮೊದಲ ಎಪಿಸೋಡ್ಗೆ ಬರಿಗಾಲಿನಲ್ಲಿ ವೇದಿಕೆ ಮೇಲೆ ಬಂದಿದ್ರು. ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲೂ ಬರಿಗಾಲಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಆರೆಂಜ್ ಕಲರ್ ಡ್ರೆಸ್ ಧರಿಸಿದ್ದು ಸಿಂಪಲ್ ಲುಕ್ ನಲ್ಲಿ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ. ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ಗೂ ಕೂಡ ಬರಿಗಾಲಿನಲ್ಲಿ ಬಂದ ಸುದೀಪ್ ಅವರನ್ನು ನೋಡಿದ ನೆಟ್ಟಿಗರು ಸುದೀಪ್ ನವರಾತ್ರಿ ವ್ರತ ಮಾಡ್ತಿದ್ದಾರೆ ಎನ್ನುತ್ತಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಕಾರ್ಯಕ್ರಮದ ಆರಂಭದಲ್ಲೇ ಸುದೀಪ್ ನವರಾತ್ರಿ ಹಿನ್ನೆಲೆ ಬರಿಗಾಲಿನಲ್ಲಿ ಬಂದಿದ್ದೇನೆ ಎಂದಿದ್ದಾರೆ. ಇದೀಗ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಆಗ್ತಿದ್ದು ಸುದೀಪ್ ಬರಿಗಾಲಿನಲ್ಲಿ ಫೋಟೋಸ್ ವೈರಲ್ ಆಗ್ತಿದೆ. ಕಿಚ್ಚನ ಲುಕ್ಗೆ ಅದೆಷ್ಟೋ ಫ್ಯಾನ್ಸ್ ಕಾಯುತ್ತಾ ಇರ್ತಾರೆ. ಕಲರ್ಸ್ ವಾಹಿನಿ ಕಿಚ್ಚನ ಲುಕ್ ರಿವೀಲ್ ಮಾಡ್ತಿದ್ದಂತೆ ಕಮೆಂಟ್ ಬಾಕ್ಸ್ ನಲ್ಲಿ ಸುದೀಪ್ ಫ್ಯಾನ್ಸ್ ಪೇಜ್ 1 ಸುದೀಪ್ ಬರಿಗಾಲಿನ ಸೇವೆ ಬಗ್ಗೆ ದೊಡ್ಡ ವಿವರಣೆಯನ್ನ ನೀಡಿದೆ. ಫ್ಯಾನ್ ಪೇಜ್ನವರು ಮಾಡಿದ ಕಮೆಂಟ್ನಲ್ಲಿ ಬರೆದಿರೋದು ಏನು ಗೊತ್ತಾ? ಬಿಗ್ ಬಾಸ್ ಸೀಸನ್ 11 ಭರ್ಜರಿಯಾಗಿ ಆರಂಭವಾಗಿ ಮೊದಲ ವಾರವನ್ನು ಯಶಸ್ವಿಯಾಗಿ ಪೂರೈಸುತ್ತಿದೆ. ಈ ಬಾರಿ ಹೊಸ ಅಧ್ಯಾಯ ಎಂದಿದ್ದ ಬಿಗ್ ಬಾಸ್ ಟೀಮ್ ವೀಕ್ಷಕರಿಗೆ ಸಾಕಷ್ಟು ಹೊಸತನವನ್ನೇ ನೀಡುತ್ತಿದೆ. ವೀಕೆಂಡ್ನಲ್ಲಂತೂ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಪ್ರಿಯರಿಗೆ ಸಖತ್ ಮನರಂಜನೆ ನೀಡುತ್ತಿದ್ದಾರೆ. ಅದರಲ್ಲೂ ಕಿಚ್ಚ ಸುದೀಪ್ ಕಾಸ್ಟ್ಯೂಮ್ ಈ ಬಾರಿ ಸಖತ್ ಸ್ಪೆಷಲ್ ಹಾಗೂ ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿದೆ. ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೀಕೆಂಡ್ ಶೋ ಅನ್ನು ಬರಿಗಾಲಿನಲ್ಲಿ ನಡೆಸಿಕೊಟ್ಟಿದ್ದಾರೆ. ವಾರದ ಕತೆ ಹಾಗೂ ಸೂಪರ್ ಸಂಡೇ ಎರಡೂ ಶೋ ಅನ್ನ ಕಿಚ್ಚ ಸುದೀಪ್ ಅವರು ಬರಿಗಾಲಿನಲ್ಲಿ ನಡೆಸಿಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರು ಚಪ್ಪಲಿ ಧರಿಸಿರೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ಈಗ ನವರಾತ್ರಿ ಬರೋದ್ರಿಂದ ಸುದೀಪ್ ಅವರು ಟ್ರೆಡಿಷನಲ್ ಲುಕ್ ನಲ್ಲಿ ಮಿಂಚಿದ್ದಾರೆ. ಶನಿವಾರ ಬೂದು ಬಣ್ಣ ಮತ್ತು ಭಾನುವಾರ ಕೇಸರಿ ಬಣ್ಣದ ಇಂಡೋ ವೆಸ್ಟರ್ನ್ ಶೈಲಿಯ ಕುರ್ತಾ ಹಾಕಿರುವುದು ಕಿಚ್ಚ ಸುದೀಪ್ ಸೂಪರ್ ಸಂಡೇಗೆ ಸ್ಪೆಷಲ್ ಟಚ್ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರು ಕಳೆದ 4 ವರ್ಷಗಳಿಂದ ನವರಾತ್ರಿ ವ್ರತವನ್ನು ಆಚರಿಸುತ್ತಿದ್ದಾರೆ. ಈ ಸಮಯದಲ್ಲಿ ಸುದೀಪ್ ಅವರು 9 ದಿವಸ ಒಂದು ಹೊತ್ತಿನ ಊಟ, ಅಲ್ಪ ಮಾತು, ಚಾಪೆಯ ಮೇಲೆ ಮಲಗುತ್ತಾರೆ. ಬರಿಗಾಲಲ್ಲಿ ನಡೆಯುವ ಸುದೀಪ್ ಅವರು ಆಯಾ ದಿನದ ವಿಶೇಷತೆಯ ಕಲರ್ ಅನ್ನ ಡ್ರೆಸ್ ಆಗಿ ಧರಿಸುತ್ತಾರೆ. ಜೊತೆಗೆ ನವರಾತ್ರಿಯಲ್ಲಿ ಕಿಚ್ಚ ಸುದೀಪ್ ಅವರು 9 ದಿನವೂ ಒಂದು ಹೊತ್ತಿನ ಊಟ ಮಾತ್ರ ಸೇವಿಸುತ್ತಾರೆ. ಶೂಟಿಂಗ್ ಸಮಯದಲ್ಲೂ ಕಠಿಣ ವ್ರತ ಆಚರಿಸುವ ಸುದೀಪ್ ಅವರು ಈ ವರ್ಷವೂ ನವರಾತ್ರಿ ವ್ರತವನ್ನು ಮುಂದುವರಿಸಿದ್ದಾರೆ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಲಾಗಿದೆ. ಇದು ಎಷ್ಟು ಸತ್ಯ ಅನ್ನೋದು ಮಾತ್ರ ತಿಳಿದಿಲ್ಲ. ಈ ಕಮೆಂಟ್ ಪೋಸ್ಟ್ ಇದೀಗ ಫುಲ್ ವೈರಲ್ ಆಗ್ತಿರೋದಂತೂ ಖಂಡಿತ. ನಿಮ್ಮ ಅನಿಸಿಕೆ ಏನಿರ್ಬೋದು ಅಂತ ಹೇಳಿ ತಿಳಿಸಿ. ಹಾಗೂ ಸುದೀಪ್ಗೆ ತೀರಾ ಹತ್ತಿರ ಇರೋರು ಯಾರಾದರೂ ಇದ್ದರೆ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.